ನಮಸ್ಕಾರ ನನ್ನೆಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸರಿಗೆ ಮತ್ತು ನನ್ನೆಲ್ಲ ವಿಡಿಯೋಗಳನ್ನು ರೆಗ್ಯುಲರ್ ನೋಡಿ ಲೈಕ್ಸ್ ಮತ್ತು ಕಮೆಂಟ್ಸ್ ಮಾಡೋವರಿಗೆ, ಹೊಸದಾಗಿ ನೋಡುವಂಥವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಏನಂತಂದರೆ, ನಾವು NS75ನ ಅಡ್ಡೋಳೆ BC ರೋಡ್ ಕೆಲಸದ ಬಗ್ಗೆ ಮಾಹಿತಿಯಲ್ಲಿ ಮಾಣಿಯನ್ನು ಬಿಟ್ಟು ಮುಂದೆ ಬರುವಾಗ ನಮಗೆ ನೀವು ಬಲಬದಿಯಲ್ಲಿ ನೋಡ್ಬೋದು ಸಮುದ್ರ ವೆಜ್ ಕಾಣಿಸ್ತಾ ಇದೆಯಲ್ಲ, ಇದು ನಮಗೆ ನಿಯರ್ ಬೈ ಕಲ್ಲಡ್ಕದಲ್ಲಿ ಇರುವಂತಹ ಜಾಗ. ಇವತ್ತು ಯಾಕೆ ಈ ವಿಡಿಯೋ ಅಂತಂದರೆ, ಇನ್ನೇನು ನಮಗೆ ಮಾರ್ಚ್ ಅಂತ್ಯದ ಒಳಗೆ ಕಲ್ಲಡ್ಕದ ಫ್ಲೈಓವರ್ ಓಡಾಡಲಿಕ್ಕೆ ಸಿಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು, ಈಗ ಕಲ್ಲಡ್ಕದ ಫ್ಲೈಓವರ್ ಕೆಲಸ ಎಲ್ಲಿವರೆಗೆ ಆಗಿದೆ ಅನ್ನೋದ್ರ ಬಗ್ಗೆ. ಬಲಬದಿಯಲ್ಲಿ ಡೈವರ್ಷನ್ ನಮಗೆ ಲೆಫ್ಟಿಗೆ ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ರಸ್ತೆಯನ್ನು ಕನೆಕ್ಟಿವಿಟಿ ಕೊಡುವಂಥ ಕೆಲಸವನ್ನು ಆಲ್ರೆಡಿ ಈ ಬದಿಯಿಂದ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅತಿ ಉದ್ದದ ಫ್ಲೈಓವರ್ ಎಂದು ಕರಾವಳಿ ಭಾಗದಲ್ಲಿ ಗುರುತಿಸಲ್ಪಟ್ಟಂತಹ ಒಂದು ಫ್ಲೈಓವರ್ ಕಲ್ಲಡ್ಕ ಫ್ಲೈಓವರ್, 6 ಪಥದ ರಸ್ತೆ ಇದು. ನೀವು ನೋಡ್ಬೋದು ಇಲ್ಲೀಗ ಅದಕ್ಕೆ ಕನೆಕ್ಟಿವಿಟಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಬದಿಯ ಕನೆಕ್ಟಿವಿಟಿ ಮತ್ತು ಈ ಬದಿಯಿಂದ ನಮಗೆ ಆಲ್ರೆಡಿ ಕೆಲಸ ಸರಾಗವಾಗಿ ಸಾಗ್ತಾ ಇದೆ. 2-3 ವರ್ಷಗಳ ಕಾಲ, ಅಂದರೆ 22 ಮಳೆಗಾಲ, 23 ಮಳೆಗಾಲ ಮತ್ತು 2024ನೇ ಮಳೆಗಾಲ ಕೂಡ, ಈ 3 ವರ್ಷದ ಸತತ ತೊಂದರೆಗಳಿಂದ ಒಳಪಟ್ಟಿದ್ದಂತಹ ಈ ಭಾಗದ ಜನರು ಮತ್ತು ಇಲ್ಲಿ ದಿನನಿತ್ಯ ತಿರುಗಾಡುವಂತಹ ಎಲ್ಲ ವೆಹಿಕಲ್ಗಳಿಗೆ ಈ ಒಂದು ಮುಕ್ತಿ ಸಿಗುವಂತಹ ದಿನ ಬಂದಿದೆ. ನೀವು ನೋಡ್ಬೋದು ಇಲ್ಲಿ ಕಲ್ಲಡ್ಕ ಫ್ಲೈಓವರ್ನ ಸಿಂಗಲ್ ಪಿಲ್ಲರ್ ಅಲ್ಲಿ 6 ಪಥದ ರಸ್ತೆಯನ್ನು ಮಾಡಿರುವಂತಹ ಕೆಲಸ. ಇಲ್ಲಿ ಸಹ ಸರ್ವಿಸ್ ರಸ್ತೆಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಅಲ್ಲಲ್ಲೇ ಬಿಟ್ಟಿದ್ದಾರೆ ಓಡಾಡಲಿಕ್ಕೆ. ಪೂರ್ತಿಯಾದಂತಹ ಸರ್ವಿಸ್ ರಸ್ತೆ ಕಂಪ್ಲೀಟ್ ಆದಲ್ಲಿ ಕೆಳಗಡೆ ಓಡಾಡುವಂಥವರಿಗೂ ಕೂಡ ತುಂಬ ಅನುಕೂಲಗಳು ಆಗ್ತದೆ. ನಾವು ಇಲ್ಲಿ ಲೆಫ್ಟ್ ಮತ್ತು ರೈಟು ಡೈವರ್ಷನ್ ತಗೋಬೇಕಾಗ್ತದೆ. ಈಗ ಅಲ್ಲಿ ಸರ್ವಿಸ್ ರಸ್ತೆಗಳು ಆಗ್ತಿರೋದ ಕೆಲಸದಿಂದ ಕಾರಣದಿಂದ ವೇಗವಾಗಿ ಕೆಲಸಗಳು ಎಲ್ಲ ಬದಿಯಲ್ಲಿ ನಡೀತಾ ಇದ್ದಾವೆ. ಹೆಚ್ಚಿನ ಅಂಶವಾಗಿ ಉಪ್ಪಿನಂಗಡಿ ನಗರ ಭಾಗದ ಫ್ಲೈಓವರ್ ಕೆಲಸ ಒಂದು ಆದರೆ, ಅಲ್ಲಿ ಇರುವಂತಹ ಕಡಬ ಸುಬ್ರಹ್ಮಣ್ಯ ಹೋಗುವಂಥ ರಸ್ತೆಯ ಫ್ಲೈಓವರ್ಗೆ ಸಿಮೆಂಟ್ ರಸ್ತೆಯನ್ನು ಹಾಕಲಾಗಿರುತ್ತದೆ. ಮತ್ತು ಹಿಂದೆ ಇರುವಂತಹ ಪುತ್ತೂರು ಅಂಡರ್ಪಾಸ್ಗೆ ಇರುವಂತಹ ಒಂದು ಫ್ಲೈಓವರ್ ಕೆಲಸ ಕೂಡ ಆಗಿರ್ತದೆ. ಮುಂದಿನ ದಿನಗಳಲ್ಲಿ ನಮಗೆ ಅವೆರಡು ಫ್ಲೈಓವರ್, ಉಪ್ಪಿನಂಗಡಿ ನಗರ ಭಾಗದ ಫ್ಲೈಓವರ್ ಈ ವರ್ಷ ಮುಕ್ತಾಯಗೊಂಡರೆ, ಮಾಣಿಯದ್ದು ತುಂಬ ಉದ್ದವಾದಂತಹ ಫ್ಲೈಓವರ್, ಒಂದು ಬದಿಯದ್ದು 1 ಕಿಲೋಮೀಟರ್ ಆದರೆ ಇನ್ನೊಂದು ಬದಿಯದ್ದು 800 ಮೀಟರ್ ಇರ್ತದೆ. ಸರಿಸುಮಾರು 1.8 ಕಿಲೋಮೀಟರ್ ಉದ್ದ ಇರುವಂತಹ ಮಾಣಿ ಫ್ಲೈಓವರ್ ಕೂಡ ಕೆಲಸ ವೇಗವಾಗಿ ನಡೀತಾ ಇದೆ. ನೀವಿಲ್ಲಿ ನೋಡ್ಬೋದು, ಈ ಸರ್ವಿಸ್ ರಸ್ತೆಯನ್ನು ಇವರು ಕೆಲಸ ಮಾಡುವಾಗಲೇ ಈ ರೀತಿಯಾದಂಥ ಒಳ್ಳೆ ಸರ್ವಿಸ್ ರಸ್ತೆಯನ್ನು ಮಾಡಿ ತದನಂತರ ಈ ಫ್ಲೈಓವರ್ ಕೆಲಸವನ್ನು ಮಾಡ್ತಾ ಇದ್ದರೆ ಜನಗಳಿಗೆ ತುಂಬ ಅನುಕೂಲ ಆಗ್ತಾಯಿತ್ತು ಓಡಾಡಲಿಕ್ಕೆ. ಆದರೆ ಇವಾಗ ಈ ಸರ್ವಿಸ್ ರಸ್ತೆಯನ್ನು ಮಾಡಲಿಕ್ಕೆ ಆ ಕಡೆ ಡ್ರೈನೇಜ್ಗಳನ್ನು, 2 ಬದಿಯಲ್ಲಿ ಡ್ರೈನೇಜ್ಗಳನ್ನು ಮಾಡಿಕೊಂಡು ತದನಂತರ ಈ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಸರ್ವಿಸ್ ರಸ್ತೆಯನ್ನು ಮಾಡುವಂಥ ಕೆಲಸ ಆಗ್ತಿದೆ. ಇದು ಕಲ್ಲಡ್ಕ ಸರ್ಕಲ್ನ ಒಂದು ನೋಟ ನಿಮಗೆ ನೋಡುವಂಥದ್ದು. ನಾವು ಸರ್ವಿಸ್ ರಸ್ತೆಯಲ್ಲಿ ಮತ್ತೆ ಬಲಭಾಗಕ್ಕೆ ಕಾಣ್ತಿದ್ದೇವೆ, ಮತ್ತು ಮುಂದೆ ಹೋದ ನಂತರ ಲೆಫ್ಟಿಗೆ ಬಿಟ್ಟಿದ್ದಾರೆ ಇಲ್ವಾ ಅಂತೇಳಿ ಅಂತ ನೋಡಬೇಕಾಗ್ತದೆ. ಒಂದು ಮುಖ್ಯವಾದ ಮಾಹಿತಿ ಏನಂತಂದರೆ, ಈ 72 ಪಿಲ್ಲರ್ಗಳ ಉದ್ದಕ್ಕೂ ಕೂಡ ಕಂಪ್ಲೀಟ್ ಆಗಿರುವಂಥ ಕೆಲಸ ಆಗಿದೆ. ಈಗ ಎಲ್ಲ ವಾಲ್ಗಳಲ್ಲೂ ಕೂಡ ಕೆಲಸ ಮುಗಿಲಿಕ್ಕೆ ಬಂದಿದೆ. ಹೆಚ್ಚಿನ ಅಂಶ ಫ್ಲೈಓವರ್ನ ಕೆಲಸ ಮೇಲೆ ಬದಿ ಇರುವಂತಹ ಕೆಲಸಗಳು ಬಾಕಿ ಉಳಿದಿರ್ತದೆ. ಇನ್ನು ಉಳಿದಿರುವಂಥ 80% ಕೆಲಸ ಮುಗಿದಿರ್ತದೆ.
10-20% ಭಾಗದ ಕೆಲಸಗಳು ಬಾಕಿ ಉಳಿದಿರ್ತದೆ. ಈ ಗುಂಡಿ ರಸ್ತೆಯಲ್ಲಿ ತಿರುಗುವಾಗ ಎಷ್ಟು ವನವಾಸಗಳನ್ನು ಪಟ್ಟಿದ್ದೇವೆ ನೋಡಿ. ಈಗ ಸರ್ವಿಸ್ ರಸ್ತೆಯಲ್ಲಿ, ಒಳ್ಳೆ ರಸ್ತೆಯಲ್ಲಿ ಹೋಗುವಾಗ ಯಾವುದೇ ರೀತಿಯ ಶೇಕಿಂಗ್ ಆಗೋದಿಲ್ಲ. ನಿಧಾನ ಹೋದ್ರೂ ಪರವಾಗಿಲ್ಲ, ಆದರೆ ರಸ್ತೆ ಚೆನ್ನಾಗಿ ಮಾಡಿದರೆ ಒಂದೊಳ್ಳೆ ಅನುಭವ ಆಗ್ತಿತ್ತು. ಬಟ್ ಈ ಗುಂಡಿ ರಸ್ತೆಯಲ್ಲಿ ಸರಿಸುಮಾರು 3 ವರ್ಷಗಳ ಕಾಲ ನಾವು ತಿರುಗಾಡುವಂತಹ ಕೆಲಸಗಳನ್ನು ಮಾಡಿದ್ದೇವೆ. 2022 ಡಿಸೆಂಬರ್ ಜನವರಿಯಲ್ಲಿ ಈ ನಗರ ಭಾಗವನ್ನು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. 3 ವರ್ಷಗಳ ಕಾಲ ಈ ಕಷ್ಟವನ್ನು ಇಲ್ಲಿರುವಂಥ ಓಡಾಡುವಂಥವರು, ಇಲ್ಲಿರುವಂಥವರು ಪ್ರತಿಯೊಬ್ಬರು ಕೂಡ ನೋಡಿರ್ತಾರೆ. ಈಗ ಇದಕ್ಕೊಂದು ಮುಕ್ತಿ ಸಿಗುವಂಥ ಕೆಲಸ ಬರ್ತಾ ಇದೆ. ಇನ್ನೇನು 1-2 ತಿಂಗಳುಗಳಲ್ಲಿ ಈ ಕೆಲಸ ಮುಗಿಯುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾರಣ ಏನಂತಂದರೆ 72 ಪಿಲ್ಲರ್ಗಳಿಗೂ ಕೂಡ ಸ್ಲ್ಯಾಬ್ಸ್ಗಳನ್ನು ಇಟ್ಟು ಅದಕ್ಕೆ ಮೇಲ್ಗಡೆ ಬೆಡ್ಡಿಂಗ್ ಹಾಕುವಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಬದಿಯ ಕನೆಕ್ಟಿವಿಟಿ ಕೂಡ ಆಗಿದೆ. ಈ ನರಹರಿ ಪರ್ವತದ ಬೆಟ್ಟದ ತಪ್ಪಲಿನಲ್ಲಿ ಕನೆಕ್ಟಿವಿಟಿ ಕೊಡುವಂಥ ಕೆಲಸಕ್ಕೆ ತುಂಬ ವೇಗವಾದಂತಹ ಕೆಲಸ ನಡೀತಾ ಇದೆ. ಅದು ಕೂಡ ಕನೆಕ್ಟಿವಿಟಿ ಕೆಲಸ ಆದರೆ 1-2 ತಿಂಗಳಲ್ಲಿ ನಾವು ಈ ಫ್ಲೈಓವರ್ನ ಮೇಲೆ ಸರಾಗವಾಗಿ ಸಾಗ್ಬೋದು. ನಮಗಿಲ್ಲೇ 15-20 ನಿಮಿಷಗಳ ಕಾಲ ಏನು ಸಮಯವನ್ನು ತಗೊಂತದೆ, ಕೇವಲ ಅದು 2-3 ನಿಮಿಷದಲ್ಲಿ ನಾವು ಸಾಗ್ಬೋದು. ಈಗ ಯಾಕೆಂದರೆ ಮೆಲ್ಕಾರ್ ಫ್ಲೈಓವರ್ ಇರ್ಬೋದು, ಪಾಣೆಮಂಗಳೂರಿನ ಫ್ಲೈಓವರ್ ಇರ್ಬೋದು, ಇವೆರಡು ಫ್ಲೈಓವರ್ಗಳು ಕೂಡ ನಾವು ಮೇಲುಗಡೆನೇ ತಿರುಗಾಡ್ತಾ ಇದ್ದೇವೆ. ಆ ಕಾರಣಕ್ಕೆ ಈ ಫ್ಲೈಓವರ್ ಕೂಡ ಓಪನ್ ಆಗಿ ಮತ್ತು ಮಾಣಿ ಫ್ಲೈಓವರ್ ಕೂಡ ಓಪನ್ ಆಗಿ ಮಾಡಿಕೊಟ್ರೆ ಸರಾಗವಾಗಿ ಹೋಗ್ಬೋದು. BC ರೋಡ್ನಿಂದ ನೆಲ್ಲೇಡಿಯವರೆಗೇ 7-8 ಫ್ಲೈಓವರ್ಗಳು ಈ ಕಡೆ ಇದೆ. ಒಂದು ಮೊದಲನೇದಾಗಿ ಪಾಣೆಮಂಗಳೂರು, 2ನೇದಾಗಿ ಮೆಲ್ಕಾರು, 3ನೇದ್ದು ನಮ್ಮ ಕಲ್ಲಡ್ಕ ಈ ಫ್ಲೈಓವರ್ ನಾವೇನು ನೋಡ್ತಾ ಇದ್ದೀವಿ ಅದು, 4ನೇದು ಮಾಣಿ, 5ನೇದು ಅಂಡರ್ಪಾಸ್ ಗಡಿಯಾರದಲ್ಲಿದೆ, 6ನೇದು ಪುತ್ತೂರು ಬೈಪಾಸಿಗೆ ಏನು ತಿರುಗ್ತೇವೆ ಅದಿದೆ, 7ನೇದು ಉಪ್ಪಿನಂಗಡಿ ನಗರ ಭಾಗದಲ್ಲಿದೆ, 8ನೇದು ಕಡಬಾಗಿ ಏನು ತಿರುಗ್ತೀವಿ ಆ ಭಾಗದಲ್ಲಿ ಒಂದು ಫ್ಲೈಓವರ್ ಇದೆ. ತದನಂತರ ನೆಲ್ಯಾಡಿಯದ್ದು ಕೊನೆಯ ಒಂದು ಫ್ಲೈಓವರ್, ಅದು ಕೆಲಸ ಕಾಮಗಾರಿ ಹಾಗೆ ಕುಂಠಿತಗೊಂಡಿದೆ. ಕಾರಣ ಕಳೆದ ವರ್ಷ ಒಂದು ಏನು ಪ್ರತಿಭಟನೆಯನ್ನು ಮಾಡ್ತಾರೆ, ಅವೈಜ್ಞಾನಿಕ ಕಾಮಗಾರಿ ಅಂತೇಳಿ ಅಂತ ನೆಲ್ಯಾಡಿ ಮಾಡ್ತಾರೆ, ಅದು ಅವತ್ತಿನಿಂದ 2023 ನವಂಬರ್ನಿಂದ ಅಕ್ಟೋಬರ್-ನವಂಬರ್ನಿಂದ ನಿಂತಿರುವಂಥ ಕೆಲಸ ಈಗ 1 ವರ್ಷ ಕಳೆದರೂ ಕೂಡ, 1 ವರ್ಷ 2 ತಿಂಗಳು 3 ತಿಂಗಳು ಕಳೆದರೂ ಕೂಡ 15 ತಿಂಗಳಿಂದ ಯಾವುದೇ ರೀತಿಯ ಕೆಲಸಗಳು ಆಗ್ತಾ ಇಲ್ಲ. ನೀವಿಲ್ಲಿ ನೋಡ್ಬೋದು 71ನೇ ಪಿಲ್ಲರ್ ಹತ್ರ ಇದ್ದೇವೆ ನಾವೀಗ. ಕೊನೆಯ 72ನೇ ಪಿಲ್ಲರ್ ನಾವು ಬಂದು ತಲುಪ್ತಾ ಇದ್ದೇವೆ. ಎಲ್ಲ ಪಿಲ್ಲರ್ಗಳ ಕೆಲಸ ಮುಗಿದಿದೆ. ಇದಕ್ಕೂ ಕೂಡ ಕನೆಕ್ಟಿವಿಟಿ ಕೊಡುವಂತಹ ಒಂದು ಫ್ಲೈಓವರ್ನ ಕೆಲಸಕ್ಕೆ ತಡೆಗೋಡೆ ನಿರ್ಮಿಸುವಂಥ ಕೆಲಸ ನಡೀತಾ ಇದೆ. ಈ ಕನೆಕ್ಟಿವಿಟಿ ಕೆಲಸ ಈ ಬದಿಯಲ್ಲೂ ಮುಗಿದ್ರೆ ಇನ್ನೊಂದು 2 ತಿಂಗಳಲ್ಲಿ ಏನು ನಾವು ಹೇಳಿದ್ವಿ ಆ ಬದಿಯಲ್ಲಿ ಆಲ್ರೆಡಿ ಕನೆಕ್ಟಿವಿಟಿ ಕೆಲಸ ಮುಗಿಲಿಕ್ಕೆ ಬಂದಿದೆ. ಸಿಮೆಂಟ್ ರಸ್ತೆಯನ್ನು ಹಾಕಲಿಕ್ಕೆ ಅಷ್ಟೇ ಬಾಕಿ ಇದೆ. ಈ ಬದಿಯಲ್ಲಿ ಸ್ವಲ್ಪ ಬಾಕಿ ಉಳಿದಿರೋವಂಥದ್ದು. ಇದು ನಮಗೆ ಈಗ ನಾವು ಜನವರಿ 15ನೇ ತಾರೀಕು ಸಮಯದಲ್ಲಿ ಇದ್ದೇವೆ. ಈಗ ಜನವರಿ ಅರ್ಧ ತಿಂಗಳು ಮುಗಿದೋಗಿದೆ. ಫೆಬ್ರವರಿ 15, ಮಾರ್ಚ್ 15, ಮಾರ್ಚ್ ಅಂತ್ಯಕ್ಕೆ ಇನ್ನೇನು 60ರಿಂದ 70 ದಿವಸದ ಒಳಗೆ ಈ ಕಾಮಗಾರಿ ಮುಗಿಸಿ ಓಡಾಡಲಿಕ್ಕೆ ಅನುವು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅಂತೇಳಿ ರೀಸೆಂಟಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಕೂಡ ಭೇಟಿ ಮಾಡಿದರು. ಭೇಟಿ ಮಾಡಿ ಇಲ್ಲಿಯ ಮಾಹಿತಿಗಳನ್ನು ತೆಗೆದುಕೊಂಡು ಇಲ್ಲಿಯ ಕಾಮಗಾರಿಗಳು ಏನು ನಡೀತಾ ಇದೆ ಅದ್ರ ಬಗ್ಗೆ ನೋಡಿದರು. ಇದು ನರಹರಿ ಪರ್ವತ ಬೆಟ್ಟದ ಒಂದು ತಪ್ಪಲಿನಲ್ಲಿದ್ದೇವೆ. ಅಲ್ಲಿ ಸ್ವಲ್ಪ ಕಲ್ಲುಗಳು ಹೆಚ್ಚಾಗಿರೋದ್ರಿಂದ ಆ
ಕಲ್ಲುಗಳನ್ನು ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲಸ ಬಾಕಿ ಉಳಿದಿರುವಂಥದ್ದು. ಈ ಭಾಗದ ಕೆಲಸವನ್ನು ಈ ವರ್ಷ ಕನೆಕ್ಟಿವಿಟಿ ಮಾಡಿಕೊಟ್ರೆ BC ರೋಡ್ನಿಂದ ನಾವು ಏನು ಮಾಣಿವರೆಗೆ ಕೆಲಸ ಆಗಿದೆ ಅಲ್ಲಿವರೆಗೂ ಕೂಡ ಮಾಣಿ ಫ್ಲೈಓವರ್ ಕೂಡ ಓಪನ್ ಮಾಡಿಕೊಟ್ರೆ ಉಪ್ಪಿನಂಗಡಿವರೆಗೆ ಸರಾಗವಾಗಿ ನಾವು ಸಾಗುವಂಥ ಕೆಲಸ. ಅಲ್ಲಲ್ಲೇ ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಉಳಿದಿರ್ತದೆ. ಈ ವರ್ಷದ ಮೇ ಮಳೆಗಾಲ ಶುರುವಾಗ ಜೂನ್ ಮಳೆಗಾಲ ಬರೋದ್ರೊಳಗಡೆ ನಾವು ಎಲ್ಲ ರಸ್ತೆಗಳಲ್ಲಿ ಓಡಾಡುವಂಥ ಒಂದು ಕೆಲಸ ಆಗ್ತದೆ ಅಂತ ನೀವು ಇಲ್ಲಿ ನೋಡ್ಬೋದು. ಈಗ ಅಲ್ಲಿ ನಮಗೆ ದೂರದಲ್ಲಿ ಕಾಣುವಂತಹದ್ದು ಇದು ನೇರ ರಸ್ತೆಯನ್ನು ಮಾಡಲಿಕ್ಕೆ ಅಂತೇಳಿ ಬಲಬದಿಯಲ್ಲಿ ಕೂಡ ತುಂಬ ಮಣ್ಣನ್ನು ತುಂಬ್ತಾ ಇದ್ದಾರೆ. ನೇರವಾದ ರಸ್ತೆಯನ್ನು ಮಾಡಲಿಕ್ಕೆ ಇಲ್ಲೊಂದು ಕೆಲಸ ಆಗ್ತದೆ. ಈ ಭಾಗದ ಕೆಲಸ ಮುಗಿದ್ರೆ ನಮಗೆ ಸರಾಗವಾಗಿ ತಿರುಗಾಡಲಿಕ್ಕೆ ಅವಕಾಶ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನೋಡ್ಬೋದು ನೇರವಾದ ರಸ್ತೆಯನ್ನು ಮಾಡಲಿಕ್ಕೆ ಎಡಬದಿಯಲ್ಲಿದ್ದಂತಹ ಎಲ್ಲ ಕಲ್ಲುಗಳನ್ನು ತೆಗೆಯುವಂಥ ಕೆಲಸ ಮುಗಿದಿದೆ. ಈ ಭಾಗದಲ್ಲಿ ನಾವು ಕಳೆದ 3 ವರ್ಷದಿಂದ ತುಂಬ ತೊಂದರೆಯಲ್ಲಿ ಓಡಾಡುವಂತಹ ಕೆಲಸ ಆಗಿತ್ತು. ಕೆಲಸಗಳು ಮುಗಿದ್ರೆ ಇಲ್ಲಿಂದ ಈಗ ಸಿಮೆಂಟ್ ರಸ್ತೆ ನಮಗೆ ಸಿಗ್ತದೆ. ನಾವು ಸರಾಗವಾಗಿ ಮೇಲ್ಕಾರ್ನ ಫ್ಲೈಓವರ್ ಮೇಲೆ ಮತ್ತು ಪಾಣೆಮಂಗಳೂರಿನ ಫ್ಲೈಓವರ್ ಮೇಲೆ BC ರೋಡ್ನ ತಲುಪ್ತೇವೆ. ಮತ್ತು ನೇತ್ರಾವತಿ ಬ್ರಿಡ್ಜ್ ಕೂಡ ಓಪನ್ ಆಗಿದೆ. ನಾವೀಗ ಹೋಗ್ತಿರುವಂಥದ್ದು ಮೇಲ್ಕಾರ್ನ ನಗರ ಭಾಗದ ಎಡಬದಿ ಮತ್ತು ಬಲಬದಿಯಲ್ಲಿ ಸರ್ವಿಸ್ ರಸ್ತೆಗಳು ಆಗ್ತಿರುವ ಕಾರಣ ಎಲ್ಲ ವೆಹಿಕಲ್ಗಳನ್ನು ಈಗ ಫ್ಲೈಓವರ್ ಮೇಲೆ ಹೋಗುವಂಥ ಕೆಲಸ ಆಗ್ತದೆ. ತಡೆಗೋಡೆ ಕೆಲಸವೂ ಕೂಡ ಆಗಿದೆ. ನಾವೀಗ ಮೇಲ್ಕಾರ್ ಫ್ಲೈಓವರ್ನ ಮುಗಿಸಿ ಮುಂದಿನ ಪಾಣೆಮಂಗಳೂರಿನ ಫ್ಲೈಓವರ್ ಮೇಲೆ ಹೋಗಲಿಕ್ಕೆ ಹೋಗ್ತಾ ಇದ್ದೇವೆ. ಪಾಣೆಮಂಗಳೂರಿನ ಫ್ಲೈಓವರ್. ಇಲ್ಲಿ ಎರಡು ಬದಿಯಲ್ಲಿ ಕೂಡ ನಾವು ಫ್ಲೈಓವರ್ ಮೇಲೆ ಓಡಾಡಲಿಕ್ಕೆ ಆಗ್ತಾ ಇದೆ. ಎರಡು ಬದಿಯ ತಡೆಗೋಡೆಗಳು ಕೂಡ ಕೆಲಸ ಆಗಿದೆ. ಕನೆಕ್ಟಿವಿಟಿ ಕೊಡುವಂಥ ಕೆಲಸಗಳು ಸ್ವಲ್ಪ ಬಾಕಿ ಉಳಿದಿರೋದ್ರಿಂದ ಆ ಕೆಲಸಗಳನ್ನು ಮುಗಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು 2-3 ಕಿಲೋಮೀಟರ್ಗಳಲ್ಲಿ ನಾವು BC ರೋಡನ್ನು ತಲುಪ್ತೇವೆ. ನೀವು ನೋಡ್ಬೋದು ಕಲ್ಲಡ್ಕದಿಂದ ನಾವು ಸರಾಗವಾಗಿ ಎಷ್ಟು ಬೇಗ ಸಾಗ್ತಾ ಇದ್ದೇವೆ ಅಂತ. ಮುಂಚೆ ಇದೇ ರಸ್ತೆಯಲ್ಲಿ ಸಾಗೋಕ್ಕೆ ತುಂಬ ಅನಾನುಕೂಲಗಳು ಆಗಿದ್ದು.
ತಿಂಗಳ ಹಿಂದೆ ನಮ್ಮ ನೇತ್ರಾವತಿ ನದಿಯ ಹೊಸ ಬ್ರಿಡ್ಜಿನ ಕೆಲಸವನ್ನು ಮುಗಿಸಿ ಅದಕ್ಕೆ ನಮಗೆ ಕನೆಕ್ಟಿವಿಟಿ ಕೊಡುವಂಥ ಕೆಲಸವನ್ನು ಮಾಡಿದರೆ ನಾವೀಗ ಹೊಸ ಬ್ರಿಡ್ಜಿನಲ್ಲೇ ಹೋಗ್ತೇವೆ. ಹಳೆ ಬ್ರಿಡ್ಜನ್ನು ಕಾಮಗಾರಿ ಮಾಡುವಂಥ ಕೆಲಸ ಬಾಕಿ ಉಳಿದ್ರಿಂದ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಅದಕ್ಕೆ ತಡೆಗೋಡೆ ನಿರ್ಮಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಳೆ ಬ್ರಿಡ್ಜಿಗೆ. ಇದು ನಮ್ಮ BC ರೋಡ್ನ ನೇತ್ರಾವತಿಯ ನದಿಯ ಸೇತುವೆ. ಎಡಬದಿಯಲ್ಲಿ ನೀವು ನೋಡ್ತಿರೋಂಥದ್ದು ಹಳೆ ಬ್ರಿಡ್ಜಿನಂಥದ್ದು. ನೀವು ಬಲಬದಿಯಲ್ಲಿ ನೀರನ್ನು ನೋಡ್ಬೋದು. ಇದು ತುಂಬೆ ಡ್ಯಾಮಿನಲ್ಲಿ ನಿಲ್ಲಿಸುವಂತಹ ನೀರು. ಈಗ ನೀರನ್ನು ಹಾಗೆ ನಿಲ್ಲಿಸಿರೋಂಥದ್ದು. ಇದು ಮಾಣಿಯಿಂದ ಮುಂದಕ್ಕಿರುವಂಥ ಕಲ್ಲಡ್ಕ ನಗರದಿಂದ BC ರೋಡ್ನವರೆಗೆ ಆಗಿರುವಂಥ ಕೆಲಸದ ಮಾಹಿತಿ ನಿಮಗೆಲ್ಲರಿಗೂ ತಲುಪಿದೆ ಅಂತ ಹೇಳ್ತಾ, ಹೆಚ್ಚಿನ ಕಮೆಂಟ್ಗಳು ಮತ್ತು ಲೈಕ್ ಶೇರ್ಸ್ಗಳನ್ನು ಮಾಡುವ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು ನನ್ನೆಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗಳಿಗೂ ಮತ್ತು ಪ್ರತಿನಿತ್ಯ ನನ್ನ ವಿಡಿಯೋಗಳನ್ನು ನೋಡುವಂಥವರಿಗೆ. ಥ್ಯಾಂಕ್ ಯು.